ಹಿಮೋಗ್ಲೋಬಿನ್ ಕರೆಕ್ಟ್ ಆಗಿರುತ್ತೆ, ಆದ್ರೆ ಐರನ್ ಅಂಶ ತುಂಬಾ ಕಡಿಮೆ ಇರುತ್ತೆ. ನೀವು ಕರೆಕ್ಟ್ ಆಗಿ ಐರನ್ ರಿಚ್ ಫುಡ್ ತಿಂದ್ರೂ ಕೂಡ ನಿಮ್ಮ ಐರನ್ ಫುಲ್ಫಿಲ್ ಆಗ್ತಾ ಇರಲ್ಲ. ಯಾಕೆ? ಇದಕ್ಕೆ ಏನ್ ಕಾರಣ ಅಂತ ಗೊತ್ತಾ? ಬನ್ನಿ ತಿಳಿಸ್ತೀನಿ. ನೋಡಿ, ಫಸ್ಟ್ ಐರನ್ ಕೆಲಸ ಏನು? ನಿಮ್ಮ ಬಾಡಿಯಲ್ಲಿ ಆಕ್ಸಿಜನ್ ನ ಸರಿಯಾಗಿ ಸಪ್ಲೈ ಮಾಡುವಂತದ್ದು, ಹೌದಾ? ಸೊ ಯಾವಾಗ ನಿಮ್ಮ ದೇಹದಲ್ಲಿ ಐರನ್ ಅಂಶ ಕಡಿಮೆ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ, ಮೆಟಬಾಲಿಸಮ್ ಸ್ಲೋ ಆಗುತ್ತೆ, ಇದರಿಂದ ಹೇರ್ ಫಾಲ್, ಸ್ಕಿನ್ ಇಶ್ಯೂಸ್, ಡಾರ್ಕ್ ಸರ್ಕಲ್ಸ್, ಅದಷ್ಟೇ ಅಲ್ಲದೆ ಫಟಿಗ್ನೆಸ್, ತಲೆ ಸುತ್ತುವಂಥದ್ದು, ಸುಸ್ತಾಗುವಂಥದ್ದು, ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ನೀವೇನ್ ಮಾಡ್ತೀರಾ? ಈ ತರ ಎಲ್ಲ ಆಗ್ತಾ ಇದೆ ಅಂದ ತಕ್ಷಣ ಐರನ್ ರಿಚ್ ಫುಡ್ ಅನ್ನ ತಿನ್ನೋದಕ್ ಸ್ಟಾರ್ಟ್ ಮಾಡ್ತೀರಾ, ಹೌದಾ? ಬಟ್ ಇದು ಫಿಕ್ಸ್ ಆಗೋದಿಲ್ಲ. ಯಾಕಂತಂದ್ರೆ ಐರನ್ ರಿಚ್ ಇರುವಂತ ಆಹಾರವನ್ನ ತಿನ್ನೋದು ಎಷ್ಟು ಇಂಪಾರ್ಟೆಂಟೋ ಅದು ಅಬ್ಸರ್ವ್ ಆಗ್ಬೇಕಲ್ವಾ? ತಿಂತಾ ಇದ್ದೀರಾ, ತಟ್ಟೆ ತುಂಬಾ ತಿಂತಾ ಇದ್ದೀರಾ, ಆದ್ರೆ ಅದು ಅಬ್ಸರ್ವ್ ಆಗ್ತಾ ಇಲ್ಲ ಅಂದ್ರೆ ಏನ್ ಉಪಯೋಗ? ಸೊ ಏನ್ ಮಾಡ್ಬೇಕು ಗೊತ್ತಾ? ಮೊದ್ಲು ನಿಮ್ಮ ದೇಹದಲ್ಲಿ ಐರನ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ತುಂಬಾನೇ ಕಡಿಮೆ ಆಗಿದೆ ಅಂದ್ರೆ ಸ್ಟಾರ್ಟ್ ವಿತ್ ಸಪ್ಲಿಮೆಂಟ್ಸ್. ಎರಡನೇದು, ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಪ್ರತಿ ಸಾರಿ ಐರನ್ ರಿಚ್ ಫುಡ್ ತಿನ್ನುವಾಗ ಮೇಕ್ ಶೂರ್ ವಿಟಮಿನ್ ಸಿ ನ ಕಂಬೈನ್ ಮಾಡ್ಕೊಳ್ಳಿ. ಮೂರನೇದು, ನಿಮ್ಮ ದೇಹದಲ್ಲಿ ಏನಾದ್ರೂ ವಿಟಮಿನ್ ಬಿ 12 ಕಡಿಮೆ ಆಗಿದೆ ಅಂದ್ರೆ ಖಂಡಿತ ನಿಮಗೆ ಐರನ್ ಅಬ್ಸರ್ವ್ ಆಗೋದಿಲ್ಲ. ಸೊ ಮೊದಲು ಬಿ 12 ನ ಚೆಕ್ ಮಾಡಿಸಿ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಬರೀ ಹಿಮೋಗ್ಲೋಬಿನ್ ಸರಿ ಇರೋದಷ್ಟೇ ಅಲ್ಲ, ಐರನ್ ಕೂಡ ಆಪ್ಟಿಮಲ್ ಲೆವೆಲ್ ಅಲ್ಲಿ ಇದ್ದಾಗ ಈ ಎಲ್ಲಾ ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯ. ಇನ್ನು ನಿಮಗೇನಾದ್ರೂ ವೈಯಕ್ತಿಕವಾಗಿ ಐರನ್ ರಿಚ್ ಇರುವಂತ ಆಹಾರ ಪದ್ಧತಿ ಮತ್ತೆ ಅಸೆಸ್ಮೆಂಟ್ ಬೇಕು ಅಂತಂದ್ರೆ ಒನ್ ಆನ್ ಒನ್ ಕನ್ಸಲ್ಟೇಷನ್ ಬುಕ್ ಮಾಡಿ, ಕಮೆಂಟ್ ಮಾಡಿ ಬುಕ್ ಅಂತ ನನ್ನ ತಂಡ ನಿಮ್ಮನ್ನ ಸಂಪರ್ಕಿಸುತ್ತೆ.